Hello everyone, welcome back to CMAS Academy and welcome back to Second PC Business Studies Easy Class Series. So in the last video we have started up with chapter number 10, that is financial markets, and one to 4 marks in a question anna ನಾವು ಕಲ್ತಿದ್ದೇವೆ. So what was the question? The question was briefly explain the functions of financial market. So what is the first function? We'll quickly revise it. The first function is mobilization of savings and channelizing them into productive uses. Second function is facilitating price discovery. Third function is it provides liquidity to financial assets, and fourth one is it reduces the cost of transactions. Very good. So those were the functions of financial markets alva. So ivattina videodalli we are going to learn another 4 mark question, second question from this chapter, that is explain any 4 methods of floating new issues in the primary market. Now most of you might not have understood this question also. Question artha agilla anta helidre the reason is floating ಅಂತ ಹೇಳಿದ್ರೆ ಏನು ಅಂತ ಗೊತ್ತಿರಬೇಕಲ್ವಾ. ಸೊ ಐ ಟೆಲ್ ಯು ವಾಟ್ ಇಸ್ ಫ್ಲೋಟಿಂಗ್. ಯಾವುದೇ ಒಂದು ಕಂಪನಿ ಶೇರ್ಸ್ ಗಳನ್ನ ಇಶ್ಯೂ ಮಾಡುವಾಗ ಕೆಲವೊಂದು ಎಕ್ಸ್ಪೆನ್ಸಸ್ ಗಳು ಉಂಟಾಗ್ತವೆ. ಸೊ ವೆನ್ ಎವರ್ ಅ ಕಂಪನಿ ಇಶ್ಯೂಸ್ ನ್ಯೂ shares in the market, there are certain expenses involved. So ಈ ವೆಚ್ಚಗಳನ್ನ ನಾವು ಫ್ಲೋಟೇಷನ್ ಕಾಸ್ಟ್ ಅಂತ ಕರೀತೇವೆ. ಓಕೆ, ಸೊ that is called as floating. ಸೊ ಹೊಸ ಶೇರ್ಸ್ ಗಳನ್ನ ಇಶ್ಯೂ ಮಾಡಬೇಕಿದ್ರೆ ಪ್ರೈಮರಿ ಮಾರ್ಕೆಟ್ ಅಂತ ಹೇಳಿದ್ರೆ ಫಸ್ಟ್ ಟೈಮ್ ಶೇರ್ಸ್ ಗಳನ್ನ ಇಶ್ಯೂ ಮಾಡುವಂತದ್ದು, ಹೊಸ ಶೇರ್ ಅನ್ನ ಇಶ್ಯೂ ಮಾಡುವಂತದ್ದು, ನಾಟ್ ದ ಎಕ್ಸಿಸ್ಟಿಂಗ್ ಶೇರ್ಸ್, ಹೊಸ ಶೇರ್ಸ್ ಗಳನ್ನ ಇಶ್ಯೂ ಮಾಡುವಂತದ್ದು. ಓಕೆ, ಸೊ ಫ್ಲೋಟಿಂಗ್ ನ್ಯೂ ಇಶ್ಯೂಸ್ ಇನ್ ದ ಪ್ರೈಮರಿ ಮಾರ್ಕೆಟ್. ಸೊ ಯಾವ್ದೆಲ್ಲ ಮೆಥಡ್ಸ್ ಗಳಿವೆ, ವಿಧಾನಗಳಿವೆ ಟು ಫ್ಲೋಟ್ ದ ನ್ಯೂ ಇಶ್ಯೂಸ್, ಈ ಎಕ್ಸ್ಪೆನ್ಸಸ್ ಗಳನ್ನ, ಈ ವೆಚ್ಚಗಳನ್ನ ಕವರ್ ಮಾಡ್ಕೊಳ್ಳಿಕ್ಕೆ ಯಾವ ರೀತಿಗಳಿವೆ, ಯಾವ ಮೆಥಡ್ಸ್ ಗಳಿವೆ ಅನ್ನೋದು ಪ್ರಶ್ನೆ. ವಾಟ್ ಆರ್ ದ ಮೆಥಡ್ಸ್? ದ ಫಸ್ಟ್ ಒನ್ ಇಸ್ ಆಫರ್ ಥ್ರೂ ಪ್ರಾಸ್ಪೆಕ್ಟಸ್. ವಾಟ್ ಈಸ್ ಅ ಪ್ರಾಸ್ಪೆಕ್ಟಸ್? ಪ್ರಾಸ್ಪೆಕ್ಟಸ್ ಅಂತ ಹೇಳಿದ್ರೆ ಕಂಪನಿಯ ಬಿಸ್ನೆಸ್ ಅನ್ನ ಅಥವಾ ಕಂಪನಿಯ ಪೂರ್ತಿ ಡೀಟೇಲ್ಸ್ ಅನ್ನ, ಶೇರ್ಸ್ ನ ಡೀಟೇಲ್ಸ್ ಅನ್ನ ಕೊಡುವಂತಹ ಒಂದು ಬ್ರೋಷರ್. ಜಸ್ಟ್ ಲೈಕ್ ನೀವು ಕಾಲೇಜ್ ಅಡ್ಮಿಷನ್ ಗೆ ಹೋಗುವಾಗ ನಿಮ್ಗೊಂದು ಪ್ರಾಸ್ಪೆಕ್ಟಸ್ ಕೊಡ್ತಾರೆ, ಕಾಲೇಜ್ ಪ್ರಾಸ್ಪೆಕ್ಟಸ್ ಕೊಡ್ತಾರೆ. ಏನಿರುತ್ತೆ ಅದರಲ್ಲಿ? ಫೀಸ್ ಎಷ್ಟು, ಕಾಂಬಿನೇಷನ್ಸ್ ಯಾವ್ದೆಲ್ಲ ಇದೆ, ಕಾಲೇಜ್ ನ ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ, ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಇರುತ್ತಲ್ವಾ. ಅದೇ ರೀತಿ ಬಿಸ್ನೆಸ್ ಕೂಡ ಏನ್ ಮಾಡುತ್ತೆ, ಪ್ರಾಸ್ಪೆಕ್ಟಸ್ ಅನ್ನ ಇಶ್ಯೂ ಮಾಡುತ್ತೆ. ಟು ಹೂಮ್? ಟು ದ ಜನರಲ್ ಪಬ್ಲಿಕ್. ಸೊ ಪ್ರಾಸ್ಪೆಕ್ಟಸ್ ಅನ್ನ ಇಶ್ಯೂ ಮಾಡುವಂತದ್ದು ಟು ದ ಜನರಲ್ ಪಬ್ಲಿಕ್, ಸೊ ದಟ್ ಆ ಪ್ರಾಸ್ಪೆಕ್ಟಸ್ ಅನ್ನ ನೋಡ್ಕೊಂಡು ಈ ಶೇರ್ಸ್ ಗಳನ್ನ ಬೈ ಮಾಡಬೇಕಾ ಬೇಡವಾ ಅಂತ ಅವರು ಡಿಸೈಡ್ ಮಾಡ್ತಾರೆ. ಜನರಲ್ ಪಬ್ಲಿಕ್, ವಿ ವಿಲ್ ಡಿಸೈಡ್. ಓಕೆ, ಸೊ ಆಫರ್ ಥ್ರೂ ಪ್ರಾಸ್ಪೆಕ್ಟಸ್. ಸೊ ದಿಸ್ ಇಸ್ ದ ಫಸ್ಟ್ ಮೆಥಡ್ ಆಫ್ ದ ಫ್ಲೋಟಿಂಗ್ ನ್ಯೂ ಇಶ್ಯೂಸ್ ಇನ್ ದ ಪ್ರೈಮರಿ ಮಾರ್ಕೆಟ್. ಸೊ ಒಂದು ಏನ್ ಮಾಡಬಹುದು, ಪ್ರಾಸ್ಪೆಕ್ಟಸ್ ಅನ್ನ ಜನರಲ್ ಪಬ್ಲಿಕ್ ಗೆ ಇಶ್ಯೂ ಮಾಡಿ, ಸೊ ಅವರಿಗೆ ಇಂಟ್ರೆಸ್ಟ್ ಇದ್ರೆ ಅವರು ಶೇರ್ಸ್ ಅನ್ನ ಪರ್ಚೇಸ್ ಮಾಡ್ತಾರೆ. ಸೊ ಅಲ್ಲಿಂದ ನಮ್ಮ ಫ್ಲೋಟೇಷನ್ ಕಾಸ್ಟ್ ಗಳು ಕವರ್ ಆಗುತ್ತೆ ಫಾರ್ ದ ಕಂಪನಿ. ಓಕೆ, ಸೊ ದಟ್ಸ್ ದ ಫಸ್ಟ್ ಒನ್. Second one is offer for sale. Now, in the second method, the companies are not directly selling their shares, not directly inviting the general public to buy the shares. So, offer through prospectus ಅಲ್ಲಿ ನಾವು ಕಂಪನಿಗಳಿಗೆ ಏನ್ ಮಾಡ್ತಾರೆ, they are inviting the general public directly to invest in their company, invest in their shares. But ಇಲ್ಲಿ offer for sale ಅಲ್ಲಿ ಜನರಲ್ ಪಬ್ಲಿಕ್ ಗೆ ಡೈರೆಕ್ಟ್ ಆಗಿ ಇವರು ಪ್ರಾಸ್ಪೆಕ್ಟಸ್ ಅನ್ನ ಇಶ್ಯೂ ಮಾಡೋದಿಲ್ಲ, ಜನರಲ್ ಪಬ್ಲಿಕ್ ಗೆ ಇನ್ವಿಟೇಷನ್ ಅನ್ನ ಕೊಡೋದಿಲ್ಲ. To whom they are selling the shares? They are selling the shares to the brokers or some issuing houses. Okay, brokers or issuing houses. So intermediaries, ಮಧ್ಯರ್ಥಿಗಳ ಮುಖಾಂತರ ಏನ್ ಮಾಡ್ತಾರೆ, ಇಲ್ಲಿ ಇವರು ಕಂಪನಿ ಶೇರ್ಸ್ ಗಳನ್ನ ಸೆಲ್ ಮಾಡ್ತಾರೆ. ಇಟ್ ಮೇ ಬಿ ಥ್ರೂ brokers or issuing houses. So what your company is doing is company is selling its shares through an intermediary to the brokers and issuing houses. ನಂತರ ಅವ್ರು ಏನ್ ಮಾಡ್ತಾರೆ, ಬ್ರೋಕರ್ಸ್ ಗಳು ಮತ್ತು ಇಶ್ಯೂಯಿಂಗ್ ಹೌಸಸ್ ಏನ್ ಮಾಡ್ತಾರೆ, ಅವರು ಮತ್ತೆ ಅದನ್ನ ರೀಸೆಲ್ ಮಾಡ್ತಾರೆ ಟು ದ ಜನರಲ್ ಪಬ್ಲಿಕ್. ಐ ಹೋಪ್ ಐ ಆಮ್ ಮೇಕಿಂಗ್ ದ ಪಾಯಿಂಟ್ ವೆರಿ ಕ್ಲಿಯರ್. ಸೊ ಎಕ್ಸಾಮ್ಗೆ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ಮಾತ್ರ ನಾನು ಈ ವಿಡಿಯೋ ಸೀರೀಸ್ ಗಳಿಗೆ ಹೇಳ್ಕೊಡ್ತಾ ಇದ್ದೇನೆ. ತುಂಬಾ ಡೀಟೇಲ್ ಆಗಿ ವಿಡಿಯೋಸ್ ಇಲ್ಲ. ಸೊ ಓನ್ಲಿ ಇಫ್ ಯು ಪ್ರಿಪೇರಿಂಗ್ ಫಾರ್ ದ ಲಾಸ್ಟ್ ಮಿನಿಟ್, ಐ ಥಿಂಕ್ ದಿಸ್ ವಿಡಿಯೋ ಸೀರೀಸ್ ಆರ್ ಗೋಯಿಂಗ್ ಟು ಬಿ ಯೂಸ್ಫುಲ್ ಫಾರ್ ಯು. ಓಕೆ, ಸೊ ಆಫರ್ ಥ್ರೂ ಪ್ರಾಸ್ಪೆಕ್ಟಸ್ ನಲ್ಲಿ ಏನ್ ಹೇಳಿದೆ, ಕಂಪನೀಸ್ ಆರ್ ಡೈರೆಕ್ಟ್ಲಿ ಸೆಂಡಿಂಗ್ ದ ಇನ್ವಿಟೇಷನ್ ಥ್ರೂ ದ ಪ್ರಾಸ್ಪೆಕ್ಟಸ್ ಟು ದ ಜನರಲ್ ಪಬ್ಲಿಕ್ ಟು ಇನ್ವೆಸ್ಟ್ ಇನ್ ದ ಶೇರ್ಸ್. ಬಟ್ ಆಫರ್ ಫಾರ್ ಸೇಲ್ ಅಲ್ಲಿ ಏನ್ ಮಾಡ್ತಾರೆ, ಕಂಪನೀಸ್ ಆರ್ ಸೆಲ್ಲಿಂಗ್ their shares through an intermediary like brokers or issuing houses. Then what brokers and issuing houses will do, they will resell these shares to the general public. Okay, now third one is private placement. As the name itself suggests, private. So ಇಲ್ಲಿ ಶೇರ್ಸ್ ಗಳನ್ನ ಯಾರಿಗೆ ಕಂಪನೀಸ್ ಗಳು ಇಶ್ಯೂ ಮಾಡ್ತಾರೆ ಅಂತ ಹೇಳಿದ್ರೆ, ಟು ಸಮ್ ಆಫ್ ದ ಸಿಲೆಕ್ಟೆಡ್ ಇಂಡಿವಿಜುವಲ್ಸ್ ಆರ್ ಇನ್ಸ್ಟಿಟ್ಯೂಷನ್ಸ್. ಓಕೆ, ಕೆಲವೊಂದು ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ಸ್ ಗಳು ಅಥವಾ ರೆಪ್ಯೂಟೆಡ್ ಇಂಡಿವಿಜುವಲ್ಸ್ ಗಳಿಗೆ ಮಾತ್ರ ಅವರ ಶೇರ್ಸ್ ಗಳನ್ನ ಸೆಲ್ ಮಾಡ್ತಾರೆ. ಸೊ ಅಲ್ಲಿಂದ ಅವರವರ ಫ್ಲೋಟೇಷನ್ ಕಾಸ್ಟ್ ಗಳನ್ನ ಕವರ್ ಮಾಡ್ಕೊಳ್ತಾರೆ. ಸೊ ದಟ್ ಇಸ್ ಪ್ರೈವೇಟ್ ಪ್ಲೇಸ್ಮೆಂಟ್. Then last one is rights issue. Now rights issue ಅಂತ ಹೇಳಿದ್ರೆ, here the company sells its shares to the existing shareholders. ಸೊ ಆಲ್ರೆಡಿ ಕಂಪನಿಯ ಶೇರ್ ಹೋಲ್ಡರ್ಸ್ ಗಳು ಅಥವಾ ಪಾಲುದಾರರು ಯಾರಿದ್ದಾರೆ ಅವರಿಗೆ ಮಾತ್ರ ರೈಟ್ ಅನ್ನ ಕೊಡುವಂತದ್ದು ಟು ಬೈ ದ ನ್ಯೂ ಶೇರ್ಸ್.
ಸೊ ಪ್ರೈಮರಿ ಮಾರ್ಕೆಟ್ ಅಂತ ಹೇಳಿದ್ರೆ ಹೊಸ ಶೇರ್ಸ್ ಗಳನ್ನ ಇಶ್ಯೂ ಮಾಡುವಂತದ್ದು. ಓಕೆ, ಸೊ ಆಲ್ರೆಡಿ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಯಾರಿದ್ದಾರೆ ಅವರಿಗೆ ಈ ಹೊಸ ಶೇರ್ಸ್ ಅನ್ನು ಇಶ್ಯೂ ಮಾಡುವಾಗ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಅನ್ನು ಕೊಡುವಂತದ್ದು. ಡಿಪೆಂಡಿಂಗ್ ಆನ್ ದ ನಂಬರ್ ಆಫ್ ಶೇರ್ಸ್ ದೇ ಆರ್ ಆಲ್ರೆಡಿ ಹೋಲ್ಡಿಂಗ್, ಎಷ್ಟು ಶೇರ್ಸ್ ಅನ್ನ ಅವರು ಆಲ್ರೆಡಿ ಕಂಪನಿಯಲ್ಲಿ ಹೋಲ್ಡ್ ಮಾಡ್ತಾ ಇದ್ದಾರೋ ಅದರ ಮೇಲೆ ಆ ರೇಷಿಯೋ ಪ್ರಕಾರ ಅವರಿಗೆ ಹೊಸ ಶೇರ್ಸ್ ನಲ್ಲಿ ಒಂದು ರೈಟ್ ಅನ್ನ ಕೊಡುವಂತದ್ದು. ಓಕೆ, ಸೊ ದಟ್ ಇಸ್ ರೈಟ್ಸ್ ಇಶ್ಯೂ. So these are the 4 methods of floating new issues in the primary market. Quickly I will tell you the summary of this. See, first one is offer through prospectus. ಇಲ್ಲಿ ಕಂಪನಿ ಏನ್ ಮಾಡುತ್ತೆ, ಕಂಪನಿ is inviting the general public to invest in their shares through prospectus. Okay, prospectus ಅಂತ ಹೇಳಿದ್ರೆ ಏನು ಅಂತ ಹೇಳಿದೆ ನಾನು, ಕಂಪನಿ ಡೀಟೇಲ್ಸ್ ಅನ್ನ ಕೊಡುವಂತ ಒಂದು ಬ್ರಾಷರ್. ಓಕೆ, then second one is offer for sale. So offer for sale ಅಲ್ಲಿ ಕಂಪನಿ ಏನ್ ಮಾಡುತ್ತೆ, it issues its shares through an intermediary like brokers or the issuing houses. These brokers or issuing houses will resell the share to the general public. Okay, then third one is private placement. So private placement nalli the shares are being issued only to institutions, some institutions, selected institutions or selected individuals. Fourth one is the rights issue. Rights issue nalli you have to remember this is being given only to the existing shareholders. Okay, so rights issue nalli shares anna ನಾವು existing shareholders ಗೆ ಮಾತ್ರ ಆಪ್ಷನ್ ಅನ್ನು ಕೊಡ್ತೇವೆ ಟು ಬೈ ನ್ಯೂ ಶೇರ್ಸ್ ಆಫ್ ದ ಕಂಪನಿ ಡಿಪೆಂಡಿಂಗ್ ಅಪಾನ್ ದ ಶೇರ್ಸ್ ದೇ ಆರ್ ಆಲ್ರೆಡಿ ಹೋಲ್ಡಿಂಗ್ ಇನ್ ದ ಕಂಪನಿ. ಓಕೆ, ಸೊ ದಟ್ಸ್ ಆಲ್ ಅಬೌಟ್ ದ 4 ಮೆಥಡ್ಸ್ ಆಫ್ ಫ್ಲೋಟಿಂಗ್ ನ್ಯೂ ಇಶ್ಯೂಸ್ ಇನ್ ದ ಪ್ರೈಮರಿ ಮಾರ್ಕೆಟ್. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್. ಇನ್ನೇನಾದ್ರೂ ಸ್ವಲ್ಪ ಡೌಟ್ಸ್ ಕ್ಲಾರಿಫಿಕೇಶನ್ಸ್ ಇದ್ರೆ ಕಾಮೆಂಟ್ಸ್ ನಲ್ಲಿ ತಿಳಿಸಿ. ಐ ವಿಲ್ ಟ್ರೈ ಟು ರಿಪ್ಲೈ ಟು ಯೋರ್ ಕಾಮೆಂಟ್ಸ್ whenever I feel free. Okay, so that's all for today's video. Thank you so much for watching. If you're finding this video series useful, please give this video a like and also do share it with your friends and comment down below and let me know how are you finding the classes. Thank you so much for watching. Again, see you in the next video. Till then, take care. Bye. Namaste.